ನಮಸ್ಕಾರ ಸ್ನೇಹಿತರೆ, ಸೃಷ್ಟಿ ಟೈಮ್ಸ್ಗೆ ಸ್ವಾಗತ. ಕಳೆದ ಕೆಲವು ದಿನಗಳಿಂದ ಮಾಧ್ಯಮಗಳಲ್ಲಿ ಒಂದು ಸುದ್ದಿ ಭಾರಿ ಸದ್ದು ಮಾಡ್ತಿದೆ. ಸಣ್ಣ ಪುಟ್ಟ ವ್ಯಾಪಾರಿಗಳು ಕಣ್ಣೀರ್ ಹಾಕ್ತಾ ಮಾಧ್ಯಮಗಳ ಮುಂದೆ ಬಂದು ತಮ್ಮ ನೋವನ್ನ ತೋಡ್ಕೊಳ್ತಿದ್ದಾರೆ. ಕಾರಣ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಬಂದ ಬೃಹತ್ ಮೊತ್ತದ ಜಿಎಸ್ಟಿ ನೋಟಿಸ್ ಆಗಿದೆ. ಸಣ್ಣ ವ್ಯಾಪಾರಿಗಳು ಅಂದ್ರೆ ತರಕಾರಿ ಅಂಗಡಿ, ಹಣ್ಣಿನ ಅಂಗಡಿ, ಗೂಡಂಗಡಿ ಇಟ್ಟುಕೊಂಡಿರುವವರಿಗೆ ಜಿಎಸ್ಟಿ ಪಾವತಿಯ ಮೊತ್ತ 40 ಲಕ್ಷ, 50 ಲಕ್ಷ, ಕೆಲವರಿಗಂತೂ 1 ಕೋಟಿಗೂ ಹೆಚ್ಚು ಮೊತ್ತ ಪಾವತಿ ಮಾಡಲು ನೋಟಿಸ್ ಬಂದಿದೆ. ತಮ್ಮ ಅಂಗಡಿಯನ್ನೇ ಮಾರಿದರೂ ಅಷ್ಟು ಹಣ ಕಟ್ಟಲಾಗದು ಎಂದು ಅವರು ಕಂಗಾಲಾಗಿದ್ದಾರೆ. ಸ್ನೇಹಿತರೆ, ಜಿಎಸ್ಟಿ ನಿಯಮದ ಪ್ರಕಾರ 40 ಲಕ್ಷದವರೆಗೆ ವಹಿವಾಟು ನಡೆಸುವ ಸಣ್ಣ ವ್ಯಾಪಾರಿಗಳಿಗೆ ಜಿಎಸ್ಟಿ ವ್ಯಾಪ್ತಿಯಿಂದ ವಿನಾಯಿತಿ ನೀಡಲಾಗಿತ್ತು. ಹಾಗಾಗಿ ಅನೇಕರು ಇದರ ಬಗ್ಗೆ ತಲೆಕೆಡಿಸಿಕೊಂಡಿರಲಿಲ್ಲ. ಆರಂಭದಲ್ಲಿ ನಗದು ವಹಿವಾಟು ಹೆಚ್ಚಿದ್ದರಿಂದ ವಾಣಿಜ್ಯ ತೆರಿಗೆ ಇಲಾಖೆಗೆ ವ್ಯಾಪಾರದ ಸರಿಯಾದ ಲೆಕ್ಕ ಸಿಗ್ತಿರಲಿಲ್ಲ. ಆದರೆ ಕಳೆದ ಕೆಲವು ವರ್ಷಗಳಿಂದ ಗೂಗಲ್ ಪೇ, ಫೋನ್ ಪೇ ಅಂತಹ ಯುಪಿಐ ಪಾವತಿಗಳು ವ್ಯಾಪಕವಾಗಿ ಬಳಕೆಗೆ ಬಂದಿವೆ. ಇದರಿಂದ ವಾಣಿಜ್ಯ ತೆರಿಗೆ ಇಲಾಖೆಗೆ ಸ್ಪಷ್ಟ ಲೆಕ್ಕ ಸಿಗಲು ಪ್ರಾರಂಭವಾಯಿತು. 2021ರಿಂದ 2025ರವರೆಗಿನ 4 ವರ್ಷಗಳ ತೆರಿಗೆಯನ್ನ ಒಟ್ಟಾಗಿ ಸೇರಿಸಿ ದಂಡದೊಂದಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ನಮಗೆ ಯಾವುದೇ ಅರಿವು ಮೂಡಿಸಲಿಲ್ಲ. ಈಗ ಇಷ್ಟು ದೊಡ್ಡ ಮೊತ್ತ ಕಟ್ಟಲು ಹೇಗೆ ಸಾಧ್ಯ ಎಂದು ವ್ಯಾಪಾರಿಗಳು ಕಣ್ಣೀರಿಡುವ ಪರಿಸ್ಥಿತಿ ಬಂದಿದೆ. ಇತ್ತ ವಾಣಿಜ್ಯ ತೆರಿಗೆ ಇಲಾಖೆ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದು, ಸರಕು ಪೂರೈಕೆದಾರರ ವಾರ್ಷಿಕ ವಹಿವಾಟು 40 ಲಕ್ಷ ಮೀರಿದರೆ ಮತ್ತು ಸೇವೆಗಳ ಪೂರೈಕೆದಾರರ ವಹಿವಾಟು 20 ಲಕ್ಷ ಮೀರಿದರೆ ಜಿಎಸ್ಟಿ ನೋಂದಣಿ ಕಡ್ಡಾಯ ಎಂದು ಸ್ಪಷ್ಟಪಡಿಸಿದೆ. 1.5 ಕೋಟಿಗಿಂತ ಕಡಿಮೆ ವಹಿವಾಟು ಇರುವವರು ರಾಜಿ ತೆರಿಗೆ ಅಡಿಯಲ್ಲಿ 1% ತೆರಿಗೆ ಪಾವತಿಸಬಹುದು ಎಂದು ಹೇಳಿದೆ. ಸದ್ಯಕ್ಕೆ ವ್ಯಾಪಾರಿಗಳು ಇಲಾಖೆಗೆ ಭೇಟಿ ನೀಡಿ ಸ್ಪಷ್ಟನೆ ಪಡೆಯಲು ಮುಂದಾಗಿದ್ದಾರೆ ಮತ್ತು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಈ ತೆರಿಗೆಯಿಂದ ವಿನಾಯಿತಿ ನೀಡಲು ಅಥವಾ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ 40 ಲಕ್ಷ ರು ವಿನಾಯಿತಿ ಮಿತಿಯನ್ನ ಹೆಚ್ಚಿಸುವಂತೆ ಮನವಿ ಸಲ್ಲಿಸಲು ನಿರ್ಧರಿಸಿದ್ದಾರೆ. ಒಟ್ಟಿನಲ್ಲಿ ಯುಪಿಐ ಪಾವತಿಗಳ ಮಾಹಿತಿ ಇಲಾಖೆಗೆ ಸಿಕ್ಕಿರುವುದೇ ಈ ನೋಟಿಸ್ಗಳಿಗೆ ಮುಖ್ಯ ಕಾರಣ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.